This is Runner Hut Expedition. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ ಕೇರಳಕ್ಕೆ ಹೋಗಿ ತಮಿಳ್ನಾಡಿಗೆ ಹೋಗಿ ಹಂಗೆ ವಾಪಸ್ ಕರ್ನಾಟಕಕ್ಕೆ ಬಂದ್ಬಿಡೋಣ ಅಂತ 5 ದಿನಗಳ ಒಂದು ಪ್ರವಾಸವನ್ನು ಶುರು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ ನಾಗಸಾಯಿರಾಮ್ರವರು ಮುಂದೆ ನೋಡ್ತಾ ಇದ್ದೀರಲ್ಲ, ಇಬ್ಬರೇ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಜೊತೆ ಹಲವಾರು ಸ್ನೇಹಿತರು ಬರಲಿದ್ದಾರೆ, ಆದರೆ ಅವ್ರು ಇನ್ನೂ ಹೊರಟಿಲ್ಲ. ಅವರು ಹೊರಟಿಲ್ಲ ಅನ್ನೋಕ್ಕಿಂತ ನಾವು ನಿಗದಿತ ಸಮಯಕ್ಕಿಂತ ಮುಂಚೆನೇ ಹೊರಟ್ಬಿಟ್ವಿ. ಸೊ ತಪ್ಪು ಅಂತ ಕನ್ಸಿಡರ್ ಮಾಡೋಂಗಿದ್ರೆ ಅದು ನಮ್ಮ ತಪ್ಪು, ಅವ್ರದ್ದಲ್ಲ. ಆದರೆ ನಮಗಿದು ಸರಿ ಅನಿಸಿದ್ದ ಕಾರಣ ನಾವು ಬೇಗ ಹೊರಟ್ಬಿಟ್ವಿ. ಯಾಕೆಂದರೆ ಅವರು ಸ್ವಲ್ಪ ಫಾಸ್ಟಾಗಿ ಹೋಗ್ತಾರೆ, ನಮ್ಗೆ ಅವ್ರ ಜೊತೆ ಸ್ಪೀಡಾಗಿ ಮ್ಯಾಚ್ ಮಾಡ್ಕೊಂಡು ಹೋಗೋಕೆ ಕಷ್ಟ. ನಾವು ಈಗಲೇ ಹೊರಟ್ಬಿಟ್ಟು ನಿಧಾನಕ್ಕೆ ಹೋಗ್ತಾಯಿದ್ರೆ ಅವ್ರು ಆಮೇಲೆ ಬರ್ತಾರೆ ಅಂತ ಒಂದು ಯೋಚನೆಯಿಂದ ನಾವು ಬೇಗ ಹೊರಟಿದ್ದೀವಿ. ಇವತ್ತು ನಮ್ಮ ಐಡಿಯಾ ಏನಂದರೆ, ಫಸ್ಟು ಅಲ್ಲೊಂದು ಮೊನೆಸ್ಟ್ರಿ ಇದೆ, ಅದನ್ನ ನೋಡಿಕೊಂಡು ಅಲ್ಲಿಂದ ಸೀದಾ ದಿಂಬಮ್ ಘಾಟ್ ಮೇಲೆ ಮೊದಲು ತಮಿಳ್ನಾಡು ಸಿಗುತ್ತೆ, ಅದಾದಮೇಲೆ ಕೇರಳ ಸಿಗುತ್ತೆ. ಇದಿಷ್ಟು ಇವಾಗ ಸದ್ಯಕ್ಕೆ ಅಂದ್ಕೊಂಡಿರೋ ಪ್ಲ್ಯಾನ್. ಇವತ್ತಿಗೆ ಮೊದಲನೇ ದಿವಸ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನೋಡ್ಬೇಕಿನ್ನ. ಇಲ್ಲಿಂದ ಮೊನೆಸ್ಟ್ರಿಗೆ 3 ಅವರ್ ಇದೆ, ತಿರ್ಗಾ ಅಲ್ಲಿಂದ ಪಾಲಕ್ಕಾಡಿಗೆ ಒಂದು 3.5 ಅವರ್ ಇದೆ. ಬೇಗ ಹೋದರೆ ಒಳ್ಳೆಯದು ಅಂತ ನಾವು ಬೇಗ ಹೊರಟಿದ್ದು. ಇವತ್ತೆಲ್ಲ ಕನಕಪುರ ರೋಡಲ್ಲಿ ಬೈಕರ್ಸ್ಗಳು ಬೇಜಾನ್ ಜನ. ನಾವೇ ಫಾಸ್ಟ್ ಅಂದರೆ ನಮಗಿಂತ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಎಲ್ಲರೂ. ಆದರೆ ನಾನು ಈ ಫುಟೇಜ್ನೆಲ್ಲ ಹಾಕಲ್ಲ ಅಂತ ಗೊತ್ತು, ಸುಮ್ಮನೆ ಮಾತಾಡೋಕ್ಕೆ ಸ್ವಲ್ಪ ರಿಹರ್ಸಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬಿಸ್ಕೆಟ್ ಹಿಂದಿ. ಇವತ್ತು ವಿಶೇಷತೆ ಏನಂದರೆ, ಇವತ್ತು ಆಯುಧ ಪೂಜೆ. ನಾನು ನಿಮ್ಗೆ ಏನಕ್ಕೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿದಂದರೆ, ಈ ವಿಡಿಯೋ ಬರೋ ಅಷ್ಟರಲ್ಲಿ, ನೀವು ನೋಡ್ತಿರೋ ಅಷ್ಟರಲ್ಲಿ ಹೊಸ ವರ್ಷ ಬಂದ್ಬಿಟ್ಟಿರುತ್ತೆ. ಆದರೆ ನಾವಿವತ್ತು ಇನ್ನೂ ಹೊರಟಿರೋದು ಆಯುಧ ಪೂಜೆ ದಿವಸ. ಮೋಡ ಎಲ್ಲ ಕ್ಲಿಯರ್ ಆಗಿದೆ, ಒಳ್ಳೆ ವೆದರ್. ಹಿಂಗೆ ಇದ್ಬಿಟ್ರೆ ಹೋಗೋದೇ ಗೊತ್ತಾಗಲ್ಲ, ಆರಾಮಾಗಿ ರೀಚ್ ಆಗ್ಬಿಡ್ಬೋದು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಮತ್ತು ಈ ರೈಡಲ್ಲಿ ನಾವು 9 ಜನ, 8 ಗಾಡಿ, 5 ದಿವಸ, 4 ಊರು, 3 ಸ್ಟೇಟು ಕವರ್ ಮಾಡ್ತಾ ಇರೋದು. ನೋಡಿ ಹೆಂಗಿದೆ ನಂಬರ್ಗಳು. ಮತ್ತು ಮೊದಲನೇ ಸತಿ ನಾವು 8 ಗಾಡೀಲಿ ಹೋಗ್ತಾ ಇರೋದು. ಯೂಶ್ವಲ್ ಆಗಿ 8 ಬೈಕಲ್ಲೆಲ್ಲ ಹೋಗಿರಲಿಲ್ಲ ಯಾವತ್ತು, ಇದೇ ಫಸ್ಟ್ ಟೈಮು. ಏನೋ ಇದು ಮಿಲ್ಟ್ರಿ ಅವ್ರದ್ದೇನೋ ನಿಲ್ಸ್ಕೊಂಡಿದ್ದಾರೆ, ಏನೋ ಟ್ರೈನಿಂಗ್ ಬೆಟಾಲಿಯನ್ನ, ಏನಿದು ಸಗದ ಇದೆ ಅಲ್ಲ, ಯಾವುದೋ ಮಿಲ್ಟ್ರಿದು ಬೇಸ್ ಇರಬೇಕಿಲ್ಲಿ. ನಾವು ಆಲ್ಮೋಸ್ಟ್ ಶಿವನ ಸಮುದ್ರದ ಹತ್ರ ಇದ್ದೀವಿ ಇವಾಗ. ಇದಾದಮೇಲೆ ಲೈಟಾಗಿ ಫಾರೆಸ್ಟ್ ರೂಟ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಅಲ್ಲಿಂದ ಮೊನೆಸ್ಟ್ರಿ ನೋಡಿಕೊಂಡು ದಿಂಬಮ್ ಘಾಟ್ ಬಂದ್ಬಿಡುತ್ತೆ. ನಾನು ಫಸ್ಟ್ ಟೈಮ್ ದಿಂಬಮ್ ಘಾಟ್ಗೆ ಹೋಗ್ತಿರೋದು, ಯಾವತ್ತೂ ಹೋಗಿಲ್ಲ. ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ನಮ್ಮ ನಾಗ ಅವರು ಎಲ್ಲ ಹೊಸದಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಬ್ಯಾಗು, ಹಿಂದ್ಗಡೆ ನೀರು ಕುಡಿಯೋ ಬ್ಯಾಗು, ಪ್ಯಾಂಟು, ಹೆಲ್ಮೆಟ್ಟು, ಆ ಪೈಪ್ ಇದೆಯಲ್ಲ ಅದನ್ನು ನೀರು ಕುಡಿಯೋಕ್ಕದು. ಸರಿ ಸುಮಾರು 30,000 ಖರ್ಚು ಮಾಡಿದ್ದಾರೆ ಅವರು ಈ ರೈಡ್ಗೆ. ಅಂದರೆ ಈ ರೈಡ್ಗೆ ಅಂತಲ್ಲ, ಓವರ್ ಆಲ್ ಎಲ್ಲ ಪರ್ಚೇಸ್ ಮಾಡೋದಕ್ಕೆ. ಫುಲ್ಲು ಅವ್ರದ್ದು ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ಇಷ್ಟು ರೈಡಲ್ಲಿ ಬೇರೆ ಥರ ಇರ್ತಿತ್ತು, ಈ ರೈಡಲ್ಲಿ ಫುಲ್ಲು ಹಿಂಗೆ ಶಿಫ್ಟು. ಬಟ್ ಏನಂದರೆ ಇದೆಲ್ಲ ತೊಗೊಂಡಿದ್ದು ಯೂಸ್ ಆಗುತ್ತೆ, ಇನ್ನು ಎಷ್ಟೋ ರೈಡ್ಗಳಿಗೆ ಯೂಸ್ ಆಗುತ್ತೆ, ಇದು ಒಂದಕ್ಕೆ ಅಲ್ಲ. ಬಟ್ ಒಟ್ಟಿಗೆ ತೊಗೊಂಡಿದ್ರಿಂದ ಅಷ್ಟೊಂದು ತೊಗೊಂಡಂಗೆ ಅನಿಸುತ್ತೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಜನ ಬೈಕರ್ಸ್ ಹೋಗ್ತಾ ಇದ್ದಾರೆ, ಯಾಕೆಂದರೆ ಇದು ಲಾಂಗ್ ಸ್ಟ್ರೆಚ್ ಇದೆ ಇಲ್ಲಿ ರಜೆಗಳು. ಇವತ್ತು ಬುಧವಾರ ಅಂದರೆ ಇವತ್ತು ಆಯುಧ ಪೂಜೆ, ನಾಳೆ ವಿಜಯದಶಮಿ, ತಿರ್ಗಾ ಫ್ರೈಡೇ ಒಂದು ದಿವಸ ರಜಾ ಹಾಕ್ಬಿಟ್ರೆ ಫುಲ್ 5 ಡೇಸ್ ಸಿಕ್ಬಿಡುತ್ತೆ. ಅದಕ್ಕೆ ಎಲ್ಲರೂ ಗಾಡಿಗಳು ಎತ್ಕೊಂಡು ಫುಲ್ ಜೂಟು. ನಾವು ಕೂಡ ಅದನ್ನೇ ಮಾಡ್ತಾ ಇರೋದು. ಏನಕ್ಕೆ ಅಂದರೆ ತಿರ್ಗಾ ಈ ಥರ ಎಲ್ರಿಗೂ ಒಟ್ಟಿಗೆ ಇಷ್ಟು ಜನಕ್ಕೆ ರಜಾ ಸಿಗೋದು ಕಷ್ಟ, 5-5 ದಿವಸ ಎಲ್ಲ. ಸೊ ಇವಾಗ ಸಿಕ್ಕಿದ್ದೆ ಚಾನ್ಸು ಅಂತ ಹಿಂಗೂ ಮಾಡಿ ಲಕ್ಕಿಗೆ ಎಲ್ಲರೂ ಫ್ರೀ ಇದ್ದರು. ಫ್ರೀ ಇದ್ದಾಗ ಹೋಗ್ತಾ ಇರಬೇಕು. ಇದೆಲ್ಲ ಯೋಚನೆ ಮಾಡ್ಕೊಂಡು ಆಮೇಲೆ ಅಂದರೆ ಅವೆಲ್ಲ ಆಗೋಲ್ಲ. ಇವಾಗಲೇ ಆಮೇಲೆ ನೆಕ್ಸ್ಟ್ ಆಮೇಲೆ ಬರೋಲ್ಲ ಅದು.
ಪ್ರೈಮಲ್ಲಿದ್ದಾಗೆ ಎಲ್ಲ ಜಾಗಗಳನ್ನ ನೋಡ್ಬಿಡ್ಬೇಕು. ವಯಸ್ಸಾದ್ಮೇಲೆ ನೋಡಿದ್ರೆ ಉಪಯೋಗ ಇಲ್ಲ. ಆದರೆ ಇವನೇನು ಹೇಳ್ತಿದ್ದಾನೆ ಅಂದರೆ ನಮ್ಗೆ ಇವಾಗಲೇ ವಯಸ್ಸಾಗಿದೆ ಅಂತ ಇದ್ದಾನೆ. ಹಿಂಗೆಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಇವಾಗ ಎಷ್ಟು ಏಜ್ ನಮಗೆ? ಅಷ್ಟೊಂದೇನಾಗಿಲ್ಲ ತಾನೆ? 23ನಾ? ಓಯ್ ಅಲ್ಲಪ್ಪ, ನೀನು ಇವಾಗಲೇ ಎಲ್ರಿಗೂ ಏಜ್ ಆಗಿಬಿಟ್ಟಿದೆ ಅಂದರೆ ಹೆಂಗೆ ನೋಡಿ. ಒಬ್ರದ್ದು ವಯಸ್ಸು ಕಣ್ಣಿಡ್ಕೋಬೇಕಂದ್ರೆ ಅದರಲ್ಲಿ 2 ಥರ ಇರುತ್ತೆ. ಒಂದು, ಅವರು ಭೂಮಿ ಮೇಲೆ ಬಂದು ಎಷ್ಟು ವರ್ಷ ಆಗಿದೆ ಅನ್ನೋದು ಒಂದು ಥರ, ಅದನ್ನೇ ಎಲ್ಲರೂ ಮಾಡೋದು. ಇವಾಗ ಯಾರ್ದಾದ್ರು ಏಜ್ ಕೇಳಿದ್ರೆ ಅದು ಅವ್ರು ಹೇಳೋದು. ಆದರೆ ಇನ್ನೊಂದಿದೆ, ಅದೇನೆಂದರೆ ಅವರು ಏನಾದರೂ ಕೆಲಸ ಮಾಡಿದ್ರೆ ಅಥವಾ ನಡೆದ್ರೆ, ಬೆಟ್ಟ ಹತ್ತಿದ್ರೆ ಅವ್ರಿಗೆ ಯಾವ ಥರ ಫೀಲ್ ಆಗುತ್ತೆ, ಬಾಡಿ ಎಷ್ಟು ತೊಗೊಳುತ್ತೆ ಅನ್ನೋದ್ರ ಮೇಲೆ ಅದೊಂದು ಏಜ್ ಇರುತ್ತೆ. ಸೊ ಇವಾಗ ಸಪೋಸ್ ನಮ್ಮನ್ನೇ ತೊಗೊಂಡ್ರೆ ನಮಗೊಂದು 23-24 ವರ್ಷ ಭೂಮಿ ಮೇಲೆ ಬಂದು ಆಗಿದ್ರೂ ಕೂಡ ಈಗ ಸದ್ಯಕ್ಕೆ ನಾವೆಲ್ಲ ಮನೇಲಿ ತಿಂದು ಮಲ್ಕೊಂಡಿರೋದ್ರಿಂದ ಒಂದು ಚಿಕ್ಕ ಬೆಟ್ಟ ಹತ್ತಿದ್ರೂ ಕೂಡ ಫುಲ್ ಸುಸ್ತಾಗ್ಬಿಡುತ್ತೆ. ಆದ್ದರಿಂದ ಲೆಕ್ಕದ ಪ್ರಕಾರ ನಮ್ಮ ಏಜು 24 ಅಂದರೆ ಡಬ್ಬಲು 48-50. ಸೊ ಅದನ್ನು ಹೇಳ್ಬೇಕು ನಾವು. 23 ವರ್ಷ 24 ವರ್ಷದವ್ರು ಅಂದರೆ ನಕ್ಬಿಡ್ತಾರೆ ನೋಡ್ಬಿಟ್ಟು, ಇವನೇನು ಹಿಂಗಿದಾರಲ್ಲ ಅಂತ. ಅಂದರೆ ಐ ಮೀನ್ ನಾನು ತೊಗೊಳೋದು ಆ ಥರ, ಬೇರೆಯವ್ರು ಹೆಂಗೆ ತೊಗೊತಾರೋ ಗೊತ್ತಿಲ್ಲ. ಸ್ವಲ್ಪ ಈ ರೈಡೆಲ್ಲ ಆದಮೇಲೆ ಒಂಚೂರು ವ್ಯಾಯಾಮ ಮಾಡಿ ಸ್ವಲ್ಪ ಫಿಟ್ ಆಗಬೇಕು. ಆಲ್ಮೋಸ್ಟ್ ಕೊಳ್ಳೇಗಾಲದ ಹತ್ರ ಬಂದಿದ್ದೀವಿ. ನೋಡಿ ಹೆಂಗಿದೆ, ಫುಲ್ಲು ಗ್ರೀನ್ ಪೇಂಟು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ ಇಲ್ಲಿ. ಆಲ್ಮೋಸ್ಟ್ ಮೊನೆಸ್ಟ್ರಿಗೆ ಅರ್ಧ ದಾರಿಗಿಂತ ಜಾಸ್ತಿನೇ ಬಂದುಬಿಟ್ಟಿದ್ದೀವಿ. ಇನ್ನು ಸ್ವಲ್ಪ ದೂರ ಹೋದರೆ ಮೊನೆಸ್ಟ್ರಿ ಸಿಕ್ಬಿಡುತ್ತೆ. ಓಪನ್ ಇದೆಯೋ ಅಲ್ವಾ ಗೊತ್ತಿಲ್ಲ, ನಾವೇನು ನೋಡ್ಕೊಂಡೇ ಇಲ್ಲ. ಜಸ್ಟ್ ಯಾವ್ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ಮಾರ್ಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಅಷ್ಟೇ. ಅಲ್ಲಿ ಹೋಗಿ ನೋಡಬೇಕು ಓಪನ್ ಇದೆಯಾ ಏನು, ಅಲ್ಲಿ ಏನಿದೆ ನೋಡೋಕ್ಕೆ ಏನೂ ಐಡಿಯಾ ಇಲ್ಲ. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಬೇರೆ ಪ್ಲ್ಯಾನು. ಸಖತ್ತಾಗಿದೆಯಲ್ಲ ಇಲ್ಲಿ ಪ್ಲೇಸ್ ಮಾತ್ರ. ಏನಿವಾಗೇನು ಇದ್ರದ್ದು ಸೀಸನ್ನಾ? ನನಗೆ ಇದ್ರದ್ದೆಲ್ಲ ಏನೂ ಐಡಿಯಾನೇ ಇಲ್ಲಲ್ಲಿ. ಯಾವಾಗ ಇದು ಬೆಳೆಯೋದು, ಯಾವಾಗಿದು ಗೊತ್ತಿಲ್ಲ. ಹಾರ್ವೆಸ್ಟ್ ಮಾಡೋದು, ಏನದು ಹಾರ್ವೆಸ್ಟ್ಗೆ ಏನಂತಾರೆ, ಕೊಯ್ಲಾ ಏನೋ ಹೇಳ್ತಾರಲ್ಲ. ಕನ್ನಡ ನಂಗೆ ಬರಲ್ಲ. ಅಲ್ಲ, ನನಗೂ ಗೊತ್ತಾಗಲಿಲ್ಲ. ಅದಕ್ಕೆ ಐ ಮೀನ್ ಕೇಳಿದ್ದೀನಿ, ಕರೆಕ್ಟಾಗಿ ಗೊತ್ತಾಗಲಿಲ್ಲ, ಅದಕ್ಕೆ ಕೇಳಿದೆ ನೀನು. ಹೇಳ್ಬೇಕಂದ್ರೆ ಇಲ್ಲಿ ಹೆಚ್ಚು ಕಮ್ಮಿ ಯಾವಾಗ ಬಂದರೂ ಹಿಂಗೆ ಇರುತ್ತೆ. ಇವಾಗ ಸ್ವಲ್ಪ ಬಿಸಿಲಿದ್ದರಿಂದ ನೋಡೋದಕ್ಕೆ ಇನ್ನೂ ಅದೊಂಥರ ವೈಬ್ರೆಂಟಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂತ ನಿಲ್ಸ್ಕೊಂಡು ನೋಡ್ತಾ ಇದ್ದೀವಿ. ಏನು ಅಷ್ಟೊಂದೇನು ಗಾಡಿಗಳು ಇಲ್ಲ, ಖಾಲಿನೇ ಇದೆ ಕಂಪ್ಯಾರಿಟಿವ್ಲಿ. ಬರೀ ಬೈಕರ್ಸ್ಗಳು ಜಾಸ್ತಿ ಇದ್ದರು, ಕಾರ್ಗಳೆಲ್ಲ ನಾಟ್ ಸೋ ಹೆವಿ. ನೋಡಿ ಇಲ್ಲಿ ಹೊಸ ರೈಡಿಂಗ್ ಪ್ಯಾಂಟ್ ತೊಗೊಂಡ್ಬಿಟ್ಟಿದ್ದೀವಿ, ನಾನು ತೊಗೊಂಡಿದ್ದೀನಿ. ಏನಂದರೆ ಹತ್ತೋದೇ ಕಷ್ಟ. ಇಷ್ಟು ಕೆಳಗಡೆ ಇದ್ದರೂ ಕೂಡ ನೋಡಿ ಅಷ್ಟು ಕಷ್ಟಪಡ್ಬೇಕು ಹತ್ತೋದಕ್ಕೆ. ನಂದಂತೂ ಇನ್ನೂ ಸ್ವಲ್ಪ ಹೈಟಲ್ಲಿದೆ, ನಂದು ಇನ್ನೂ ಕಷ್ಟ. ಅದು ಥರ ಬೆಂಡ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಎಲ್ಲ ಬ್ರೇಕ್ ಇನ್ ಆಗಬೇಕದು. ನಾವೇ ಬ್ರೇಕ್ ಆಗಿಬಿಡ್ತೀವಿ. ಏನೋ ನಾವೇ ಬ್ರೇಕ್ ಆಗಿಬಿಟ್ಟಿದ್ದೀವ. ನೋಡಿ ಇದೆ ಮಾನೆಸ್ಟ್ರಿ, ದೋಂದೆ ಲಿಂಗ್ ಟಿಬೆಟಿಯನ್ ಸೆಟಲ್ಮೆಂಟ್. ಏನಿದೆ ನೋಡಬೇಕಿಲ್ಲಿ. ಇಲ್ಲ ಎಲ್ಲೋ ನೇಪಾಳಿಗೆ ಬಂದಂಗೆ ಅನಿಸ್ತಾ ಇದೆ. ಇದೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಇದು ಏನು ಅಂತಲೂ ನಂಗೆ ಐಡಿಯಾ ಇಲ್ಲ. ಅಲ್ಲಪ್ಪ, ಲದಾಖು ಅಲ್ಲಿ ಇಲ್ಲಿ ಹೋಗ್ಬೇಕಂತಿದ್ವಲ್ಲ. ಈ ವಿಡಿಯೋಗೆ ಸ್ವಲ್ಪ VFX ಹಾಕಿ ಸ್ನೋ ಕ್ರಿಯೇಟ್ ಮಾಡಿಬಿಟ್ರೆ ಇದೇ ಲದಾಖು. ನೋಡಿ ಇಲ್ಲಿ. ಇದೇನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇದು ಏನದು ತಿರ್ಗೋದು, ಅದ್ರ ಬಗ್ಗೆ ತಿಳ್ಕೊಬೇಕದು ಏನು ಅಂತ. ಲೇ ಒಂದು ಏನೋ ಅರ್ಥನೂ ಆಗ್ತಾ ಇಲ್ಲ. ಲೇ ಇದು ಎಲ್ಲೋ ಬೇರೆ ಲೋಕಕ್ಕೆ ಬಂದಂಗೆ ಇದೆಯಲ್ಲ. ಲೇ ಇದು ಯಾವುದೋ ಕೊಳ್ಳೇಗಾಲದಲ್ಲಿ ಟಿಬೆಟಿಯನ್ ಸೆಟಲ್ಮೆಂಟು. ಮಾಟ ಮಂತ್ರ ಮಾಡೋರು ಊರಲ್ಲಿ ಬುದ್ಧಿಸ್ಟ್ಗಳಿಗೇನಪ್ಪ ಕೆಲಸ? ಓ ಇಲ್ಲಂತೂ ಫುಲ್ಲು ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲೋ ಬಂದಂಗೆ ಅನಿಸ್ತಾ ಇದೆಯಲ್ಲ.
ಇಲ್ಲೆಲ್ಲ ಏನೇನೋ ಕಟ್ತಾ ಇದ್ದಾರೆ ಸ್ಟ್ರಕ್ಚರ್ಗಳು. ನೋಡಿ ಇಲ್ಲಿ ಸಕ್ಕದಾಗಿದೆ. ಇದೇನಿದು ಈ ಥರ ಇರೋದು? ನಾವು ಇದನ್ನು ನೋಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಇದೇನು ಅಂತ ಗೊತ್ತಾಗಲಿಲ್ಲ. ಎಲ್ಲರೂ ಗಾಡಿ ನಿಲ್ಲಿಸಿದ್ದಾರೆ ಇಲ್ಲಿ. ನಾವು ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಟ್ರೆ ಒಳ್ಳೆಯದು. ಗಾಡಿನ ಇಲ್ಲೇ ಎಲ್ಲಾದರೂ ಹಾಕೋಣ. ಇಲ್ಲೇ ಹಾಕಿ ಮುಂದೆನೆ. ಇಲ್ಲೇನು ಇಲ್ವಂತೆ, ಇದು ಬರೀ ಸ್ಟ್ರಕ್ಚರ್ ಅಷ್ಟೇ ಅಂತೆ. ಸೊ ಮೊನೆಸ್ಟ್ರಿ ಮುಂದೆ ಇದೆ, ಮುಂದಕ್ಕೆ ಹೋಗ್ಬೇಕು ಇವಾಗ. ಓ ಇಲ್ಲಿ ನೋಡ, ಇಲ್ಲಿ ತಮಿಳ್ನಾಡು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಅಂತೆ. ಯಾರ್ಯಾರೋ ಬಂದಿದ್ದಾರಲ್ಲಪ್ಪ ಇಲ್ಲಿ. ಇಲ್ಲಿ ಇಷ್ಟೇ ಇರೋದು ಅನಿಸುತ್ತೆ, ಬಟ್ ಅಲ್ಲಿ ಗೇಟ್ ಇದೆ. ಅದಕ್ಕೆ ಒಂದು ಸತಿ ನೋಡ್ಕೊಂಬಂದ್ಬೋಣ ಅಂತ ಹೋಗ್ತಾ ಇದ್ದೀವಿ. ಅದ್ರ ಸ್ಟ್ರಕ್ಚರ್ಗಳೆಲ್ಲ ಮಸ್ತಾಗಿದೆ ನೋಡೋದಕ್ಕೆ. ಇದ್ರದ್ದು ಹೆಸರು ರೀಪಾ ಬರ್ಮಾ ಸಮದ್ರೂಪ್ ಚೋಖೋರ್ಲಿಂಗ್ ಮೊನೆಸ್ಟ್ರಿ ಅಂತೆ. ಏನೋ ಒಂಚೂರು ಅರ್ಥನೇ ಆಗಲ್ಲ. ಏನಿದೆಯೋ ನೋಡಬೇಕು ಒಳಗಡೆ. ಇಲ್ಲಿ ಏನಿದೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲಿ ನೋಡಿದ್ರೆ ಬೀಗ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಏನೋ ಮನೆಗಳ ಥರ ಇದೆ, ಏನೋ ಕಾಟೇಜಸ್. ಇದೇನಿದು? ಇದೇನು ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ಅಟ್ಲೀಸ್ಟ್ ಓಪನ್ ಆದರೂ ಇದ್ದಿದ್ರೆ ಒಳಗಡೆ ಹೋಗ್ಬೋದಿತ್ತು. ಓಪನ್ ಕೂಡ ಇಲ್ಲ. ಏನೋ ಹೋಗಪ್ಪ, ಗೊತ್ತಿಲ್ಲ ಇದು ಏನು ಮಾಡೋಣ. ಅಷ್ಟೇ ಹೋಗೋದು. ಮೇನ್ ಮಾನಿಸ್ಟ್ರಿ ಆದರೂ ಓಪನ್ ಇರುತ್ತೆ. ಅದೇ ಆ ಕಡೆ ಇನ್ನೊಂದಿದೆ, ಮೋಸ್ಟ್ಲಿ ಅದು ಓಪನ್ ಇರ್ಬೋದು. ಅಲ್ಲಿಗೆ ಹೋಗ್ಬೇಕು ಅಷ್ಟೇ ಇವಾಗ. ಇದ್ರದ್ದು ಇಷ್ಟ, ಇನ್ನೇನಿಲ್ಲ. ಏನಂದರೆ ಯಾಕೋ ಈ ಬುದ್ಧಿಸ್ಟ್ ಮಾಂಗ್ಗಳ ಸಮಾಧಿ ಥರ ಇದೆ. ಸಮಾಧಿನ? ಯಾಕೆ ಏನೋ ಗೊತ್ತಿಲ್ಲ. ಅಲ್ಲಿ ನೋಡಲ್ಲಿ ಇದೆಲ್ಲ ಹಾಕ್ಬಿಟ್ಟು ಮಾಡಲ್ ಹಾಕಿ ಕೆಳಗಡೆ ಹೆಸರೆಲ್ಲ ಹಾಕಿದ್ದಾರೆ. ಓ ಅಲ್ಲಿ ಇರ್ಬೋದೇನಪ್ಪ. ಬಟ್ ಯಾರೋ ಎಂಟ್ರಿಲಿ ಯಾರೋ ಸಮಾಧಿ ಮಾಡ್ತಾರೆ. ಅಪ್ಪ ಅವ್ರೆಲ್ಲ ಸೇಕ್ರೆಡ್ ಅಪ್ಪ, ಮಾಂಗ್ಸ್ ಅವರು. ಅಲ್ಲ, ಅವ್ರು ಸೇಕ್ರೆಡ್ ಸರಿ. ಇದೇನು ಒಳ್ಳೆ ಎಂಟ್ರೆನ್ಸ್ ಅಲ್ಲೇನೆ ಈ ಥರ. ಇದು ಅಲೈನ್ಮೆಂಟು ಇಲ್ಲ ನೋಡಿ. ಇಲ್ಲಿ 3, ಇಲ್ಲಿ 1, ಇಲ್ಲಿ 3, ಇಲ್ಲಿ 5. ಹಾಂ ಅದೇ ಅದು ಓಕೆ. ಮಾಡಿದರೆ ನೀಟಾಗಿ ಮಾಡಿರೋ. ಇರ್ಬೋದೇನೋ, ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಲ್ಲೆಲ್ಲ ಅವ್ರದ್ದೇ ರೆಪ್ಲಿಕಾ ಮಾಡಿ ಕೆಳಗಡೆ ಹೆಸರು ಹಾಕಿದಾರಲ್ಲ. ಇಲ್ಲಿ ನೋಡಿ ಹೆಂಗಿದೆ ಅಪ್ಪ, ಮಸ್ತಾಗಿದೆ ವ್ಯೂ. ಇದೇ ಇರಬೇಕು ನಾವು ಬಂದು ನೋಡ್ತಾ ಇರೋ ಟೆಂಪಲ್. ಅಂತೂ ಎಲ್ಲೆಲ್ಲೋ ಸುತ್ತಾಕೊಂಡು ಬಂದ್ವಿ, ಕೊನೆಗೆ ಇದೊಂದು ಸಿಕ್ತು. ಹಾಯ್, ವಾಟ್ ಡೂಯಿಂಗ್? ಓಪನ್ ಇದೆ. ಒಳಗಡೆ ಹೋಗಕ್ಕ? ಶೂಸ್ ಎಲ್ಲ ಬಿಚ್ಚಬೇಕು. ನೋಡಿ, ಈ ಜಾಗನ ಅನ್ವೀಲ್ ಮಾಡಿದ್ದು ದಲೈಲಾಮ ಅವರೇ ಅಂತೆ. ಇಲ್ಲಿ ಬಂದಿದ್ರಂತೆ 1992 ಅಲ್ಲಿ, ತುಂಬ ಹಿಂದೆ. ಯಾ ವಿ saw that thing on Instagram. Yeah, even we thought it's his name, but yeah, it's the post. It's a post. Yeah, what is his name actually? Like No idea. Take a sannyas kind of thing, no? So Yeah. they have their original identity. Right. So like we have a Shankaracharya, no? So if you know. Of course. Shankaracharya. Yeah, we are visiting Shankaracharya temple on the way tomorrow. Yeah. All these temples are in south only, you know. I am from Gujarat, so I have visited a lot of places in north. Okay. शंकराचार्य का मंदिर नहीं मिलेगा आपको, नरसिम्हा जी का नहीं मिलेगा, केदारनाथ है ना? केदारनाथ शिव जी का है, लेकिन established by him. हाँ. Nobody is worshipping him there. ಕರೆಕ್ಟ್. ನೋಡಿ, ಇದು BRT ಹುಲಿ ಸಂರಕ್ಷಿತ ಪ್ರದೇಶ ಅಂತ ಇಲ್ಲಿ ಚೆಕ್ ಪೋಸ್ಟ್ ಇದೆ. ಇಲ್ಲಿ 20 ರೂಪೀಸ್ ಒಂದು ಗಾಡಿಗೆ, ಬೈಕ್ಗೆ. ಕಾರ್ಗೆ 50. ಇಲ್ಲಿ ಅಲೋ ಮಾಡೋ ಟೈಮ್ ಬಂದು 6ರಿಂದ 9 ಗಂಟೆವರೆಗೂ. ಬಿಡಲ್ಲ
ಇಲ್ಲ ದಾರ ಕಟ್ಟಿದ್ದಾರೆ. ಫಾರೆಸ್ಟ್ ಏರಿಯಾ ಮಸ್ತಾಗಿದೆ. ಚೆಕ್ ಪೋಸ್ಟಲ್ಲಿ ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಗಾಡಿ ನಂಬರು ಎಲ್ಲ ಹೋಗಬೇಕು. ಡ್ರಾಪ್ ಹಾಕಿ ಅಂತ ಇದ್ದಾರೆ ಪಾಪ. ನಾವು ಎಲ್ಲಿ ನಮ್ಮನ್ನೇ ಯಾರಾದರೂ ಡ್ರಾಪ್ ಹಾಕ್ಬೇಕು ಈ ಬೈಕ್ ಮೇಲೆ ಅಂಥ ಒಂದು ಪರಿಸ್ಥಿತಿಲಿ ಇದ್ದೀವಿ ನಾವೇನೆ. ಇದೆಲ್ಲ ಫುಲ್ಲು ಸತ್ಯಮಂಗಳಂ ಫಾರೆಸ್ಟ್. ಈ ಪೀಕಾಕ್ ನೋಡ್ಬಿಟ್ಟೆ ಫಾರೆಸ್ಟ್ ಅಂದ್ಬಿಟ್ಟೆ ಟೈಗರ್ ರಿಸರ್ವ್ ಬದಲು ಅಲ್ಲಿ ಲೆಫ್ಟಲ್ಲಿತ್ತು. ಇದೆಲ್ಲ ಸತ್ಯಮಂಗಳಂ ಟೈಗರ್ ರಿಸರ್ವು. ಇದಾದಮೇಲೆ ನೆಕ್ಸ್ಟು ದಿಂಬಮ್ ಘಾಟ್ ಬರುತ್ತೆ. ಇದು ಜಾಗ ಎಲ್ಲ ವೀರಪ್ಪನ್ ಓಡಾಡಿದ ಜಾಗ ಇದೆಲ್ಲ. ಇವಾಗ 2025ರಲ್ಲೇ ಇಲ್ಲೆಲ್ಲ ಬರೋಕ್ಕೆ ಒಂಥರ ಅನ್ನಿಸ್ತಾ ಇದೆ. ಇಷ್ಟೊತ್ತವರೆಗೂ ಫುಲ್ಲು ಡೆನ್ಸ್ ಆಗಿತ್ತಲ್ಲ ಹಿಂದ್ಗಡೆ. ಈಗ ಇಲ್ಲಿ ಸ್ವಲ್ಪ ಜನ ಓಡಾಡ್ತಾ ಇರೋದು ಕಾಣಿಸ್ತಾ ಇದೆ. ಇನ್ನು ಆಗಿನ ಕಾಲದಲ್ಲಿ ಹೆಂಗಿತ್ತೋ ಏನೋ, ಈಗಲೇ ಹಿಂಗಿದೆ ಅಂದರೆ. ಇಲ್ಲಿ ಏನಾರು ತಿನ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ. ಇಲ್ಲಿ ಇದು ಮನೆ ಇದು ಬೇಸಿಕಲಿ. ಒಳಗಡೆ ಸ್ವಲ್ಪ ಏನಾದ್ರು ಲೈಟಾಗಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಮಸ್ತಾಗಿತ್ತು ಊಟ ಮಾತ್ರ, ಒಳ್ಳೆ ಟೇಸ್ಟು. ಈ ಕಡೆಯಿಂದ ನಾವು ಬಂದಿದ್ದು, ಈ ಕಡೆಯಿಂದ ಕರ್ನಾಟಕ ಸೈಡು. ನಾವಿವಾಗ ಇಲ್ಲಿ ಸೀದಾ ಹೋಗಬೇಕು. ಸ್ಟ್ರೈಟ್ ಹೋದರೆ ದಿಂಬಮ್ ಘಾಟ್ ಬರುತ್ತೆ, ಇನ್ನೇನು 6 ಕಿಲೋಮೀಟ್ರಿಗೆ. ಏನಂದರೆ ಎಷ್ಟು ಚೆನ್ನಾಗಿ ಊಟ ಹಾಕಿ ಎಲ್ಲ ಮಾತಾಡ್ಸಿದ್ರು ಅಂದರೆ ಫುಲ್ ಖುಷಿಯಾಗೋಯ್ತು ನನಗಂತೂ. ಮತ್ತು ಇಲ್ಲಿ ಏನು ಸ್ಪೆಷಲ್ ಅಂದರೆ ಮೊಸರು ಸಿಗುತ್ತೆ ಇಲ್ಲಿ, ಸಕ್ಕದಾಗಿರುತ್ತೆ ನೋಡಿ. ಈ ಥರ ಇದೆ ಇಲ್ಲಿ ಒಳಗಡೆ ನೋಡಿ. ಇದೆ ಮೊಸರು, ಗಟ್ಟಿ ಮೊಸರು. ಇದು ತುಂಬ ಎಮ್ಮೆ ಹಾಲಿಂದ ಮಾಡಿರೋ ಮೊಸರು. 3 hours ಅಲ್ಲಿ ಆಗುತ್ತಂತೆ. ಹಾಂ, ಬೇಕೇ ಬೇಕು. ಮತ್ತೆ ಅದು ಏನು ಸೂಪರ್ ಆಯಿತು ಟೇಸ್ಟ್ ಅಂದರೆ ಎಲ್ಲರೂ ಇದಕ್ಕೋಸ್ಕರ ಬರ್ತಾರೆ ಇಲ್ಲಿವರೆಗೂ. ಇವ್ರು ಇದಕ್ಕೆ ಸಕ್ಕರೆ ಹಾಕ್ತೀವಿ ಅಂತ ಇದ್ದಾರೆ. ಇದೇ ಸಕ್ಕರೆ ಥರ ಇದೆ. ಹಾಂ, ಇದೇ ಸ್ವೀಟ್ ಆಗಿದೆ ಆ್ಯಕ್ಚುಲಿ. ನೋಡಿ, ಯಾರಾದರೂ ಬಂದರೆ ಇಲ್ಲಿ ಬನ್ನಿ. ಒಳ್ಳೆ ಗಟ್ಟಿ ಮೊಸರು ಮಾತ್ರ ಸೂಪರ್ ಆಗಿರುತ್ತೆ. ಹಾಂ, ಅದನ್ನ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ನೋಡ್ಬಿಟ್ಟು ಜಡ್ಜ್ ಮಾಡಬೇಡಿ, ಬರಲೇಬೇಕು ನೀವು. ಮಾಡಿದ್ವಿ ಬಟ್ ತುಂಬ ದೊಡ್ಡ ರಿಗ್ರೆಟ್ ಮಾಡ್ತಾ ಇದ್ದೀವಿ. ಊಟನೂ ಸೂಪರ್ ಆಗಿತ್ತು. ಟೊಮೆಟೊ ಬಾತ್ ತಿಂದ್ವಿ, ಒಳ್ಳೆ ಮಜಾ ಬಂತು. ನೆಕ್ಸ್ಟ್ ಟೈಮ್ ಬಂದಿರ್ತೀವಿ. ಆಂಟಿ ಹೆಸರು ಶೈಲಜಾ ಆಂಟಿ, ಚೆನ್ನಾಗಿ ಮಾತಾಡ್ಸಿದ್ರು. ಹಾಂ, ಅಂಕಲ್ ಹೆಸರು ಶಿವಣ್ಣ. ಅಂಕಲ್ ಹೆಸರು ಹೇಳ್ತೀರಾ? ಅವ್ರ ಹೆಸರು ಮಾತ್ರ ಹೇಳಲ್ಲ. ಇಲ್ಲಿ ಏನು ಹೆಸರು ಕೇಳಿದ್ರು ಅವಾಗ್ಲೇನು ಅಂಕಲ್ ಹೆಸರು ಹೇಳಿದ್ರು. ಶೈಲಜಾ. ನಿಮ್ಮ ಹೆಸರು? ದೇವಿ. ಇಲ್ಲ, ದೇವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಂ, ತಿಂತೀನಿ. ಇಲ್ಲೇನು ಸ್ಪೆಷಲ್ ಅಂದರೆ ಇಲ್ಲೆಲ್ಲ ವೀರಪ್ಪನೆಲ್ಲ ಬಂದಿದ್ರಂತೆ, ಇವರೆಲ್ಲ ನೋಡಿದಾರಂತವ್ರನ್ನ ಎಲ್ಲ ಮಾತಾಡ್ಸಿದಾರಂತೆ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ಹಾಂ, ಅದೆಲ್ಲ ರೆಕಾರ್ಡ್ ಮಾಡಲಿಲ್ಲ, ಬಟ್ ಒಳ್ಳೆ ಸ್ಟೋರಿ ನರೇಷನ್ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಈ ಮೊಸರು ತಿಂದ್ಬಿಟ್ಟು ಪಾಲಕ್ಕಾಡ್ಗೆ ಹೋಗೋದು. ಇವರಂತೂ ಫುಲ್ ಫಿದಾ ಆಗಿಬಿಟ್ಟಿದ್ದಾರೆ. ಆಗ್ಲಿಂದ ನನ್ರಿ ಅಂತ ಹೇಳಿ ಯಾಕಪ್ಪ ಫುಲ್ ಎಕ್ಸೈಟು ಫಿದಾ. ಟ್ರೀಟ್ಮೆಂಟ್. ಹಾಂ, ಬರ್ತೀವಿ ಗ್ಯಾರಂಟಿ. ನೋಡಿ, ಎಲ್ಲ ವಿಡಿಯೋ ನೋಡ್ತಾ ಇದ್ರೆ ಬರಬೇಕಿಲ್ಲಿ. ಹಾಂ, ಸರಿ. நாங்க கேரளா போயிட்டா சில பேர் லீவ் ரஜா ஆயிட்டதால அப்ப ಇಲ್ಲಿ ಬಂದ ಅಮ್ಮ ನಾங்க ರೂಮ್ ಬುಕ್ ಮಾಡಿ ತಂದ್ರ. ಓಕೆ, ನಂಬರ್ ಎಷ್ಟು ಹೋಗಿ ಫೋನ್ ನಂಬರ್ ನಂಬರ್ ಸೂಪರ್. ಸರಿ, ಹೋಗೋಣ. ಯಸ್, ಲೆಟ್ಸ್ ಗೋ. ಫುಲ್ಲು ಖುಷಿ ಆಗೋಯ್ತು. ಒಂಥರ ರೈಡ್ದು ಮೂಡೇ ಫುಲ್ ಬೂಸ್ಟ್ ಆಗೋಯ್ತು. ಅಲ್ಲಿ ಹೋಗಿ ಊಟ ಮಾಡಿ ಫುಲ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಒಟ್ಟಿನಲ್ಲಿ ಕರ್ನಾಟಕದಿಂದ ಹಸುಕೊಂಡು ಬಂದವ್ರಿಗೆ ತಮಿಳ್ನಾಡಲ್ಲಿ ಕೇರಳದವ್ರು ಊಟ ಹಾಕಿದ್ದಾರೆ. ಅವ್ರು ಆ್ಯಕ್ಚುಲಿ ಪಾಲಕ್ಕಾಡವ್ರೆ ಅಂತೆ, ಅಂದರೆ ಇವಾಗ ನಾವು ಹೋಗ್ತಾ ಇರೋ ಜಾಗದವ್ರೆ ಅಂತೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರಂತೆ. ಸೊ ಆ ಥರ ಅಂತೂ ಬಂದೇ ಬಿಡ್ತು ನಮ್ಮ ದಿಂಬಮ್ ಘಾಟ್. ಇಲ್ಲಿ ಸುಮಾರು 27 ಹೇರ್ ಪಿನ್ ಬೆಂಡ್ಗಳಿದೆಯಂತೆ. ಯಾವುದಾದ್ರೂ ಒಳ್ಳೆ ಬೆಂಡ್ ಹತ್ರ ನಿಲ್ಲಿಸ್ಕೊಂಡು ಸ್ವಲ್ಪ ವ್ಯೂ ನೋಡಬೇಕು.
ಇಲ್ಲಿಂದಾನೇ ಸಕ್ಕದಾಗಿ ಕಾಣಿಸ್ತಾ ಇದೆ. ಬಟ್ ಅಲ್ಲಿ ನಿಲ್ಲಿಸ್ಬಿಟ್ರೆ ಇನ್ನೊಂದು ಸ್ವಲ್ಪ ನೀಟಾಗಿ ನೋಡ್ಕೋಬೋದು. ಇದಕ್ಕೆ ಬರಬೇಕು ಅಂತ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ ನಾನು ಎಸ್ಪೆಷಲಿ. ಅಂತೂ ಈ ರೈಡಿಗೆ ಬರೋಂಗಾಯ್ತು. ಇದೇನು ಬೆಂಗಳೂರಿನಿಂದ ತುಂಬ ದೂರನೂ ಏನಿಲ್ಲ, ಏನೊಂದು 210 ಕಿಲೋಮೀಟ್ರ್ ಇರಬೇಕು ಅಷ್ಟೇ. ಅದಾದರೂ ಬರೋಕ್ಕಾಗಿರಲಿಲ್ಲ, ಈ ಕಡೆ ಎಲ್ಲೂ ಹೋಗಿರಲಿಲ್ಲ. ನೋಡಿ ಇಲ್ಲೆಲ್ಲ ಬಸ್ಸನ್ನು ಟರ್ನ್ ಮಾಡೋದೇ ಹೆವಿ ಸೈಟ್ ಕೆಲಸ, ಬಸ್ಸು ಲಾರಿ ಎಲ್ಲ. ಓ ಓ ಓ ಓ ಓ ಏನು ಯಾರು ನಿಲ್ಸೋ ಥರನೇ ಇಲ್ಲ, ಹಂಗೆ ಫುಲ್ ಬರ್ತಾ ಇದ್ದಾರೆ. ಹೇರ್ ಪಿನ್ ಬೆಂಡ್ 8/27. ಆ್ಯಕ್ಚುಲಿ ಇಲ್ಲಿ ನಿಲ್ಲಿಸ್ಬೋದ್ಲೇ. ಹಾಂ ಇಲ್ಲಿ ನಿಲ್ಲಿಸು, ಇಲ್ಲಿ ಚೆನ್ನಾಗಿದೆ ನೋಡಿ. ಇವರು ಎಲ್ಲ ನಿಲ್ಲಿಸ್ಬಿಟ್ರಿ ಇಲ್ಲಿ ಅಷ್ಟೇ. ನಾನು ಬಂದ್ಬಿಟ್ಟೆ, ಇಲ್ಲಿ ನಿಲ್ಲಿಸ್ಬಿಟ್ಟೆ. ವ್ಯೂ ಪಾಯಿಂಟ್ ನೋಡೋಣ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದೀವಿ. ಏನಿದೆ ಅದು ಹೈಟು, ಸಿಕ್ಕಾಪಟ್ಟೆ ಹೈಟ್ ಇದೆ. ಸೊ ನಾವಿವಾಗ ಹಿಂಗೋಗಿ ತಿರ್ಗಾ ಇಲ್ಲಿ ಕೆಳಗಡೆ ಹೋಗ್ಬೇಕು. ಎಷ್ಟು ಫುಲ್ ಫಾರೆಸ್ಟ್ ಏರಿಯಾನೇ, ಸೂಪರಾಗಿದೆ. ದಿಂಬಮ್ ಘಾಟ್ ಮುಗೀತು. ಇವಾಗ ಇನ್ನೇನಿದ್ರು ಇಲ್ಲಿಂದ ಕೊಯಂಬತ್ತೂರ್ವರೆಗೂ ನಾನ್ ಸ್ಟಾಪ್ ಹೈವೇ ಅಷ್ಟೇ. ಅದಾದಮೇಲೂ ಅಲ್ಲಿಂದ ಪಾಲಕ್ಕಾಡ್ವರೆಗೂ ಸ್ವಲ್ಪ ಹೈವೇನೇ ಇದೆ. ತಿರ್ಗಾ ಫಾರೆಸ್ಟ್ ರೂಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇವಾಗ ಸ್ಟೇಗೆ ಹೋಗಿ ನೆಕ್ಸ್ಟು ನಮ್ಮ ಪ್ಲ್ಯಾನ್ಸ್ ಅಲ್ಲಿ ಏನು ಅಂತ ಮುಂದಿನ ವೀಡಿಯೋಲಿ ನೋಡ್ತೀರಾ. ಎಲ್ಲಿವರೆಗೂ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. See you in the next one. Ta-ta.